ಜಾತಿಗಣತಿ ಜಟಾಪಟಿನೇ ಶುರುವಾಗಿದೆ. ಜಾತಿಗಣತಿ ಜಟಾಪಟಿ ಕಾಂಗ್ರೆಸ್ ವಿರುದ್ಧ ಮುಗಿ ಬಿದ್ದಿದೆ ಬಿಜೆಪಿ. ಬಿಜೆಪಿಯ ನಾಯಕರು ಜಾತಿಗಣತಿ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಈಗ ಮುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪ್ರಾಮಾಣಿಕತೆ ಇದ್ರೆ ಮತ್ತೆ ಸರ್ವೆ ಮಾಡಲಿ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡಲಿ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ಮುಸ್ಲಿಮರು ನಂಬರ್ 1 ಅಂದ ಮೇಲೆ ಅವರಿಗೆ ಮೀಸಲಾತಿ ಯಾಕೆ ಕೊಡಬೇಕು? ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಅವರ ಹಿಂದೆ ಬಿದ್ದಿದ್ದಾರೆ? ಇದು ಸಿದ್ದರಾಮಯ್ಯರ ಎಲೆಕ್ಷನ್ ಗಿಮಿಕ್ ಅಂತ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡ್ಲೇಬೇಕು ಅನ್ನುವ ಇಚ್ಛಾಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ 2015ರಲ್ಲಿ ಬಂದಿರತಕ್ಕಂತ ಈ ವರದಿ, ಯಾಕಂದ್ರೆ 10 ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗುತ್ತೆ, ಸರ್ವೆ ಮಾಡಿಸ್ಬೇಕಾಗುತ್ತೆ. 10 ವರ್ಷ ಮುಗಿದಿದೆಯಲ್ಲ, ಸೊ ಇಟ್ಸ್ ಔಟ್ಡೇಟೆಡ್ ರಿಪೋರ್ಟ್. ಇದು ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೊಮ್ಮೆ ಸರ್ವೆ ಮಾಡಿ ಅದನ್ನ ಯಾರು ಬೇಡ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರ್ಯಾರಾದ್ರೂ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಎಲ್ಲರನ್ನೂ ಕರೀರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ ರೀಸರ್ವೆ ಮಾಡಿ ಅದನ್ನ ಸೈಂಟಿಫಿಕ್ ಆಗಿ ಮಾಡ್ಲಿ. ಅದನ್ನ ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ, 10 ವರ್ಷ ಕಳೆದಿದೆ. ಆಗ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡ್ಲೇಬೇಕಾಗತ್ತೆ ಇವರು. ನೋಡಿ, ನಾವೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಮೊದಲು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅದರ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸ್ಲಿ. ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದ್ ಹೇಳ್ತಾರೆ, ಇನ್ನೊಬ್ರು MB ಪಾಟೀಲ್ ಒಂದ್ ಹೇಳ್ತಾರೆ, ಪರಮೇಶ್ವರ್ ಒಂದ್ ಹೇಳ್ತಾರೆ. ಆಡಳಿತ ಪಕ್ಷದಲ್ಲೇ ಗೊಂದಲ ಇದೆ. ನಮ್ ಗೊಂದಲದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ರಿ? ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವ್ರ ಕಳಕಳಿ ಇದೆಯಾ, ಇದನ್ನ ಯಥಾವತ್ತಾಗಿ ಇದ್ ಮಾಡ್ಬೇಕು ಅಂತೇಳಿ ಮಾಡ್ಬೇಕು ಅಂತಂದ್ರೆ ಅದ್ರ ಪ್ರಾಸ್ ಅಂಡ್ ಕಾನ್ಸ್ ಏನಂತ ಚರ್ಚೆ ಮಾಡ್ಲಿ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ. ಮೈನಾರಿಟಿ ಸ್ಟೇಟಸ್ ಯಾಕೆ ಹಾಕ್ಬೇಕು ಅವ್ರಿಗೆ ಅಲ್ವಾ? ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಯಾಕೆ ಕೊಡ್ಬೇಕು? ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ? ಈಗ ಅಧ್ಯಕ್ಷರು ಹೇಳಿದ್ರು ಔಟ್ಡೇಟೆಡ್ ಅಂತ ಹೇಳಿ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ದು, ಈಗ 7 ಕೋಟಿ ಆಗಿದೆ ನಮ್ದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು? ಈಗ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು ಅವರೆಲ್ಲ ಹೋಗಿ. ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬೀಳ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸುರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರದ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದೀನಿ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ DK ಶಿವಕುಮಾರ್ ನೇತೃತ್ವ ಮಾಡ್ಬಿಟ್ರು. ಜಾತಿಗಳು ಒಂದೇ ಅಂತ ಹೇಳುತ್ತೆ, ಎಲ್ಲಾ ಜಾತಿಗಳು ಒಂದೇ ಅಂತ ಹೇಳಿದಾಗ ಜಾತಿ ಗಣತಿ ಹಾಕಬೇಕು. ಒಂದು. ಎರಡನೇದೇನಾಗುತ್ತೆ, ಇದರಿಂದ ಜಾತಿಗಳ ನಡುವೆ ಇರತಕ್ಕಂಥ ವೈಮನಸ್ಸು ಮತ್ತು ಕಂದಕಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಸಾಮಾಜಿಕವಾಗಿ ಮತ್ತು ಅದರಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಆಗಬೇಕಾಗುತ್ತೆ. ಸೊ ಅದರಿಂದ ನಾವು ಇದರ ಮೂಲ ಉದ್ದೇಶ ಏನಾಗಿತ್ತು, ಅಜೆಂಡಾ ಏನಿತ್ತು, ಈ ಗಣತಿಯ ಅಜೆಂಡಾ ಏನಿತ್ತು ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಷ್ಟು ಜನ ಯಾವ್ಯಾವ ಸಮುದಾಯದಲ್ಲಿ ಇದ್ದಾರೆ ಅನ್ನೋದು ಅಷ್ಟೇ. ಸೊ ಅಲ್ಲಿಗೆ ಇದು ಸೀಮಿತವಾಗಿರಬೇಕು ಸರ್. ಯಾಕಂದ್ರೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿ ಹಂತದಲ್ಲೂ ಪರಿಶೀಲನೆ ಮಾಡಿ ಗಣತಿ ಮಾಡಿದ್ರೆ ಓಕೆ, ಆದರೆ ಬಹುತೇಕ ಅಂದ್ರೆ ಕಾಂಗ್ರೆಸ್ನವರೇ ಇದನ್ನ ವಿರೋಧ ಮಾಡ್ತಿದ್ದಾರೆ. ಆದ್ರೂ ಕೂಡ ಇದನ್ನ ಜಾರಿ ಮಾಡಕ್ ಹೊರಟಿರೋದು ಏನ್ ಸರ್? ಯಾರನ್ನಾರು ಓಲೈಕೆ ಮಾಡ್ಕೊಳ್ತಾರೆ ಅಲ್ಲ. ಇದು ಏನಾಗುತ್ತೆ, ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ಚರ್ಚೆ ಆಗಬೇಕು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು. ಇವನ್ ಸಾರ್ವಜನಿಕವಾಗಿ ಹಲವಾರು ತಜ್ಞರ ಜೊತೆ ಅಥವಾ ಸಮಾಜದಲ್ಲಿ ಕಳಕಳಿ ಉಳ್ಳವರು ಅವ್ರ ಜೊತೆ ಚರ್ಚೆ ಆಗಬೇಕಾಗುತ್ತೆ. ಅದಕ್ಕೆ ಬಹುಶಃ ನನ್ನ ಅರ್ಥದಲ್ಲಿ ಈಗ ನಾವು ಪಾರ್ಲಿಮೆಂಟಲ್ಲಿ JPC ಅಂತ ಏನು ಹೇಳ್ತೀವಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ಇಲ್ಲೂ ಒಂದು ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಕಮಿಟಿ ಮಾಡಬೇಕಾಗುತ್ತೆ. ಇದಕ್ಕೆ ಕಮಿಟಿ ಮಾಡಬೇಕಾಗುತ್ತೆ. ಇದು ಆತುರದ ನಿರ್ಧಾರ ಸರಿ ಇಲ್ಲ ಅಂತ ನನ್ನ ಭಾವನೆ. ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ, ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ
ಈ ಸೆನ್ಸಸ್ಸನ್ನು ಪದೇ ಪದೇ ನಡ್ಕೊಂಡು ಬಂದಿದೆ. ರಾಜಕೀಯವಾಗಿ ಎಲ್ಲರೂ ಬಳಸ್ತಾರೆ, ಅದರಲ್ಲಿ ಏನೋ ಎರಡು ಮಾತಿಲ್ವೇ ಇಲ್ಲ. ಆದರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗಬೇಕಾಗಿರುವಂಥದ್ದು ಪ್ರಕ್ರಿಯೆ. ಜನಸಂಖ್ಯೆ ಆಧಾರ ಮೇಲೆ, ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದರೆ ಈ ಸೆನ್ಸಸ್ಸಿನ ಔಟ್ಕಮ್ ಏನು ಬರುತ್ತೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದ್ರೆ ನಮಗೇನೂ ಸಮಸ್ಯೆ ಇಲ್ಲ. ಆದರೆ ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಇದು ಬಹಿರಂಗವಾಗಿ ಆಚೆಗೆ ಬರ್ರಿ, ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.